ನಮಸ್ಕಾರ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೊಸದಾಗಿ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲಿ ನಾ ತೋರಿಸಾತಿದ್ದು ಗೋಕಾಕ್ ಜಾತ್ರೆ, ದ್ಯಾಮೋ ದುರ್ಗ ಜಾತ್ರೆ. ಇದು ಕರ್ನಾಟಕದ ಅತಿ ದೊಡ್ಡ ಭಂಡಾರ ಜಾತ್ರೆ. ಇಲ್ಲಿ ಲೋಡ್ಗಟ್ಟಲೆ ಭಂಡಾರ ತಂದು ಆಡ್ತಾರಂತ, ಹಂಗಾಗಿ ಇದಕ್ಕೆ ಹಂಗಂತಾರೆ. ನಾನು ಇದು ಫಸ್ಟ್ ಟೈಮ್ ಈ ಜಾತ್ರೆ ನೋಡಿದ್ದು. ಇದಂದರೆ 2020 ನಡಿಬೇಕಾಗಿತ್ತಂತ್ರಿ. ಕರೋನಾಯಿಂದ ಇದು ಈ 10ನೇ ವರ್ಷ ಅಂತ್ರಿ. 10ನೇ ವರ್ಷಕ್ಕೆ ಇದು ನಡೆಯಕತ್ತಿತ್ತು. ಹಾಗಾಗಿ ಭಾಳ ಅಂದ್ರೆ ಭಾಳ ಜೋರ್ದಾರ್ ಮಾಡಿದ್ರು ಜಾತ್ರೆನ. ಎಷ್ಟು ಇವರು ಭಂಡಾರ ಉಗ್ಗಾಡಿದ್ದು ಎಷ್ಟರ ಮಟ್ಟಿಗೆ ಇರ್ತೈತೆ ಅಂದ್ರೆ ಮಾರನೇ ದಿನ ಟೂ ವೀಲರ್ಗಳಿಗೆ ಹಿಂಗೆ ಅಡ್ಡಾಡೋರಿಗೆ ಭಾಳ ತ್ರಾಸ ಆಕೈತಿ. ಅದ್ರಾಗ ಮಳೆ ಬೇರೆ ಬಂದುಬಿಡ್ತು, ಹಿಂಗಾಗಿ ರೊಜ್ಜಾಗಿಬಿಟ್ಟಿತ್ರಿ. ಇನ್ನೂ ನೋಡ್ರಿ ತೇರ ಮುಂದೆ ಬರಾತಿಲ್ಲ, ಇಲ್ಲಿ ಅಲ್ಲೇ ಭಂಡಾರ ಚಾಲು ಆಗೈತಿ. ಇಲ್ಲಿ ವಿಶೇಷತೆ ಏನಂದ್ರೆ ಎಲ್ಲ ಕಡೆ ಹೆಚ್ಚಾಗಿ ದ್ಯಾಮವ್ವ ಅಥವಾ ದುರ್ಗವ್ವ ಈ ಎರಡರೊಳಗೆ ಒಂದು ದೇವಿ ಇರ್ತೈತಿ. ಇಲ್ಲಿ ಮಾತ್ರ ದ್ಯಾಮವ್ವ ಮತ್ತು ದುರ್ಗವ್ವ ಎರಡೂ ದೇವಿಗಳು ಅದಾರ. ಮತ್ತು ವಿಶೇಷ ಅನ್ನೋದು 2 ತೇರು ಅದಾವ ರೀ. ಒಂದು ಅಕ್ಕನ ತೇರು, ಒಂದು ತಂಗಿ ತೇರು ಅಂತಂದು ಪ್ರಸಿದ್ಧಿ ಆಗೈತಿ ಇಲ್ಲಿ. ಮತ್ತು ತಂಗಿ ತೇರು ಸ್ವಲ್ಪ ಎರಡೂ ಮಾಡೆಲ್ ಅಥವಾ ಶೇಪ್ ಒಳಗೆ ಎರಡೂ ಸೇಮ ಇರ್ತಾವೆ. ಖರೆ ತಂಗಿ ತೇರು ನೋಡೋಕೆ ಸ್ವಲ್ಪ ದೊಡ್ಡದಿರ್ತೈತಿ, ಅಕ್ಕನ ತೇರು ಸ್ವಲ್ಪ ಸಣ್ಣದಿರ್ತೈತಿ ಅಂತಾರೆ. ಇದು ಜಾತ್ರೆ ವಿಶೇಷ ನನಗೆ ಅಷ್ಟು ಗೊತ್ತಿಲ್ಲ. ನನಗೆ ಇದ್ದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವೆರಡು ದೇವಿನ ಬಣ್ಣ ಆದಮೇಲೆ ಯಾವುದೋ ಒಂದು ಅದು ಏರಿಯಾ ಹೆಸರು ನಂಗೆ ಗೊತ್ತಿಲ್ಲ, ಅಲ್ಲಿ ಕುಂದ್ರಿಸಿರ್ತಾರಂತೆ. ಅಲ್ಲಿಂದ ಇಲ್ಲಿ ಸೋಮವಾರಪೇಟೆಗೇನು ಕರ್ಕೊಂಬರ್ಬೇಕಾರೆ ಗಂಡ ಆದವ್ರೇನು ರಾಣಿ ಅಂತಂದು ಅವ್ರ ಗಂಡ ಅಂತಂದು ಅಂತಾರೆ ರೀ. ಅವರು ಹೋಗಿ ಕರೀತಾರಂತ್ರಿ ಇವ್ರಿಗೆ. ಇವರು ಒಲ್ಲೆ ನಾನು ಬರೋದಿಲ್ಲ ಅಂತಂದು ಅಂತಾರಂತ. ಅವಾಗ ಅವರು ಅದು ಬೆಂಕಿ ಪುಂಜ ಅಂತಾರಲ್ರಿ, ಅವನ್ನ ತೊಗೊಂಡು ಮಕ್ಕಳನ್ನ ಸುಡ್ತೇನೆ ಅಂತಂದು ಅಂದ್ಬಿಟ್ಟು ಇವರು ದೇವಿಗಳು ಎದ್ದು ಬರ್ತಾರ ಅನ್ನೋ ಪ್ರತೀತಿ. ಮತ್ತು ಅವ್ರು ಭಾಳ ಓಡಾಡ್ತಾರೆ. ಅಂದ್ರೆ ಒಂದು ಸಣ್ಣ ಗೊಂಬಿನ ತಲೆ ಮೇಲೆ ಇಟ್ಕೊಂಡಿರ್ತಾರೆ. ಅವರು ಮುಖ ಸುಟ್ಕೊಂತ ಹಿಂಗೆಲ್ಲ ಅಡ್ಡಾಡ್ತಿರ್ತಾರೆ ಅವರು. ಆಮೇಲೆ ಅವ್ರ ಹಿಂದಿಂದ ದೇವಿಗಳು ಬರ್ತಾವೆ. ನಾನು ನೋಡೇನಿ ರೀ ಇದನ್ನ. ನಾ ಆ್ಯಕ್ಚುಲಿ ಜಾತ್ರೆಗೆ ಹೋಗಿದ್ದೆ, ಗೋಕಾಕ್ ಜಾತ್ರೆಗೆ. ಇದು ಸ್ವಲ್ಪ ಭಾಳ ಲೇಟಾಗಿ ವಿಡಿಯೋ ಮಾಡತ್ತೀನಿ ನಾನು. ಲೇಟಾಗಿ ವಿಡಿಯೋ ಮಾಡತ್ತಿದ್ರೆ ಸಾರಿ. ಇವ್ರು ನೋಡ್ರಿ ಆ ಜಾತ್ರೆಗೆ ಸಂಬಂಧಪಟ್ಟವ್ರು ಇವರೆಲ್ಲ ಹೋಗಿ ಅಲ್ಲಿ ಏನೋ ಪದ್ಧತಿ ಇರ್ತಾವೆ. ಯಾಕಂದ್ರೆ ನಮ್ಗೆ ಅಲ್ಲಿ ಹತ್ತಿರ ಹೋಗಿ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಇವರೆಲ್ಲ ಹೋಗಿ ಅಲ್ಲೇನೋ ಪೂಜೆ ಗೀಜೆ ಏನೋ ಮಾಡ್ತಾರೆ. ಅದೆಲ್ಲ ಮಾಡಿದ ಮೇಲೆ ರಥ ಮುಂದೆ ಬರ್ತೈತಿ. ಇಲ್ಲಿ ನೋಡ್ರಿ ಎಷ್ಟು ಜನ ಹೋಗ್ತಾರೆ. ಮತ್ತು ಎಲ್ಲರೂ ಭಂಡಾರ ಆಡ್ತಾರೆ. ಇವು ಇಂಥವ್ರು ಆಡೋಂಗಿಲ್ಲ ಅನ್ನಂಗಿಲ್ಲ, ಎಲ್ಲರೂ ಭಂಡಾರ ಆಡ್ತಾರೆ. ಮತ್ತು ಎಲ್ಲರೂ ಎಷ್ಟು ಹೂ ತಂದಿರ್ತಾರೆ ಅಂದ್ರೆ ಅಷ್ಟು ಹೂ ತಂದಿರ್ತಾರೆ. ಎಲ್ಲ ಹೂವನ್ನು ಬಿಡಿಸಿಟ್ಟು ತೇರು ಹೋಗಬೇಕಾದ್ರೆ ತೇರಿಗೆ ಮ್ಯಾಲೆ ತೇರಿನ ಮೇಲೆ ಹೂ ಹಾಕ್ತಾರೆ. ಮತ್ತು ಎಲ್ಲ ಕಡೆ ಉತ್ತತ್ತಿ ಬಾಳೆಹಣ್ಣು ತೇರಿಗೆ ಹೋಗಿದ್ರೆ ಇಲ್ಲೇ ಭಂಡಾರ ಉಗ್ತಾರೆ. ಭಂಡಾರ ಫುಲ್ ಮನುಷ್ಯರೆಲ್ಲ ಭಂಡಾರ ಆಗಿದ್ರು. ನಾವು ಫುಲ್ ಎಲ್ಲ ಭಂಡಾರ ಆಗಿದ್ವಿ. ನಾವು ಸ್ವಲ್ಪ ಭಂಡಾರ ಆಡಿದ್ವಿ. ತೇರು ನೋಡೋಕೆ ಅಷ್ಟು ಚಂದ ಅದಾವು. ಮತ್ತೆಲ್ಲ ಪೂಜೆ ಗೀಜೆ ಆಗಿಂದ ಮೊದಲ ತಂಗಿ ತೇರ ಒಯ್ದು ಎಳಿತಾರೆ ರೀ. ಮೊದಲು ತಂಗಿ ತೇರ ಎಳೆದು ಅಲ್ಲಿ ದುರ್ಗಮ್ಮ ದ್ಯಾಮವ್ವನ ಗುಡಿ ಐತಿ, ಅಲ್ಲಿಟ್ಟು ಅದ್ರ ಮುಂದಿಟ್ಟು ಬರ್ತಾರೆ. ಆಮೇಲೆ ಬಂದು ಅಕ್ಕನ ತೇರು ಒಯ್ತಾರೆ ರೀ. ಅಂದ್ರೆ ನನಗೆ ಯಾಕೆ ನಗು ಬಂತಂದ್ರೆ ನಿಜ ಜೀವನದಾಗೂ ಅಕ್ಕಗಳು ಮಾತ್ರ ಹೆಚ್ಚಾಗಿ ತಂಗಿಗಳು ಮಾತ್ರ ಹೆಚ್ಚಾಗಿ ಅಕ್ಕಗಳು ಕೇಳ್ತಿರ್ತಾರೆ. ಹಾಗಾಗಿ ಇಲ್ಲೇ ನೋಡ್ರಿ ದೇವಿಗಳೊಳಗೂ ತಂಗಿಂದ ಎಲ್ಲ ಪ್ರಾಮುಖ್ಯತೆ ಮೊದಲು ಅಂತಂದು ನನಗೆ ಹೀಗಾಗಿ ಸ್ವಲ್ಪ ಇದಾತು. ಮತ್ತು ಜಾತ್ರೆ ಮಾತ್ರ 5 ವರ್ಷಕ್ಕೆ ಆಕ್ಕೈತಿದೆ ಆ್ಯಕ್ಚುಲಿ ಜಾತ್ರೆ. ಭಾಳ ಚಂದ. ನಾನು ನೋಡಿದ್ದೇನೆ ಇಲ್ಲರಿ, ನಾನು ಹೋಗಿದ್ದೇನೂ ಇಲ್ಲ, ನೋಡಿದ್ದಿಲ್ಲ. ಹಾಗಾಗಿ ಈ ವರ್ಷ ಅವಕಾಶ ಸಿಕ್ತಂತ ನಾನು ಹೋಗಿ ನೋಡಿದೆ. ಇವರು ಅರ್ಧ ಭಂಡಾರ ಆಡೋದನ್ನು ನೋಡೋಕನ ಹೋಗಂಗತ್ತೆ. ಅದ್ರಾಗ ಕರ್ನಾಟಕದಾಗ ಅತಿ ಹೆಚ್ಚು ಭಂಡಾರ ಆಡೋ ಜಾತ್ರೆನೇ ಇದಂತ್ರಿ. ಅಲ್ಲೆಲ್ಲ ಚಂದ ಬೋರ್ಡ್ ಹಾಕಿದ್ರು ಭಂಡಾರದೊಡತಿ ಅಂತಂದು. ಅವೆಲ್ಲ ಓದಾಕೆ ಎಷ್ಟು ಖುಷಿ ಆಕಿತ್ತಂದ್ರೆ ಭಾಳ ಚಂದ ಬರೆದು ಹಾಕಿದ್ರು. ಮತ್ತು ಇಲ್ಲೇ ಎಲ್ಲ ಕಡೆ ಜಾತ್ರೆ ಒಳಗೆ ಒಂದೇ ದಿನ ಭಂಡಾರ ಆಡ್ತಾರೆ. ಇಲ್ಲಿ ಮಾತ್ರ 3 ದಿನ ಭಂಡಾರ ಆಡ್ತಾರೆ. ಅದ್ರಾಗ ಇವ್ರು ಆಡು ಭಂಡಾರ ಈ ಸಲ ಎಲ್ಲ ಕೆಮಿಕಲ್ಸ್ ಭಂಡಾರನೇನೋ ಬ್ಯಾನ್ ಮಾಡಿದ್ರಂತ. ಹಾಗಾಗಿ ಪ್ಯೂವರ್ ಅರ್ಶಿಣದ ಅರ್ಶಿನ ಅದ. ಇವರು ಭಂಡಾರ ಅನ್ನತ್ತಿದ್ರು. ಪ್ಯೂವರ್ ಅಂದ್ರೆ ಪ್ಯೂವರ್. ಎಷ್ಟು ಸಾಫ್ಟ್ ಇತ್ತಂದ್ರೆ ಭಂಡಾರ, ಅಷ್ಟು ಸಾಫ್ಟ್ ಇತ್ತು. ಅಷ್ಟು ಅಂದ್ರೆ ಒರಿಜಿನಲ್ ಭಂಡಾರ ತೊಗೊಂಡು ಆಡಿದ್ರಿ ಇವ್ರು ಈ ಸಲ. ಹಾಗಾಗಿ ಭಾಳ ಇದಾಗಿಲ್ಲ ಈ ಸಲ. ಇಲ್ಲತ್ತಂದ್ರೆ ಎಲ್ಲ ಡೂಪ್ಲಿಕೇಟ್ ಭಂಡಾರ ಅಂದ್ರೆ ಭಾಳ ಮಂದಿ ತೊಗೊಂಡು ಆಡ್ತಿದ್ರಂತ್ರಿ. ಇದು ಸ್ವಲ್ಪ ತುಟ್ಟಿ ಇತ್ತಂತ ಭಂಡಾರ, ಹಾಗಾಗಿ ಸ್ವಲ್ಪ ಕಡಿಮೆ ಆಡ್ಯಾರ ಈ ಸಲ ಅಂತಂದು ಅಲ್ಲಿ ಜನ ಮಾತಾಡ್ಕೊಳತ್ತಿದ್ರು. ಒಟ್ಟಾರೆ ಈ ಜಾತ್ರೆ ಭಾಳ ಚಂದ ಆತು. ನಾ ಹೋಗಿದ್ದಕ್ಕೂ ದೇವಿ ದರ್ಶನ ಭಾಳ ಚಲೋ ಆಯ್ತು. ನಾ ಹೋಗಿ ದೇವಿ ದರ್ಶನ ಮಾಡಿದೆ ಮತ್ತು ಭಂಡಾರ ಆಡೋದು ನೋಡಿದೆ. ನೀವು ಗೋಕಾಕ್ ಜಾತ್ರೆ ನೋಡ್ಬೇಕಂತ ಆಸೆ ಇದ್ದರೆ ಇನ್ನೂ 5 ವರ್ಷ ಕಾಯ್ಬೇಕಾಕೈತಿ ನೀವು.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಆ ದೇವಿ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಅಂತ ನಾನು ಬೇಡ್ಕೊತೀನಿ. ಈ ವಿಡಿಯೋ ನಿಮ್ಗೆ ಚೂರರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಥ್ಯಾಂಕ್ ಯು. ಬಾಯ್.